ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಮ್ಯಾನಿಫೆಸ್ಟೇಷನ್ ವಿಡಿಯೋ. ತುಂಬಾ ದಿವಸ ಆಗಿತ್ತು. ನಿಮ್ಮೆಲ್ಲರಿಗೂ ನಾನು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಮ್ಯಾನಿಫೆಸ್ಟೇಷನ್ ವಿಡಿಯೋನ ತಗೊಂಡು ಬಂದು ಇವತ್ತು ನಾನು ನಿಮಗೆ ತುಂಬಾ ವಂಡರ್ಫುಲ್ ಆಗಿರುವಂತ ಹಾಗೆ ರಿಸಲ್ಟ್ ಕೂಡ ಕೇವಲ 3 ದಿನದಲ್ಲಿ ನಿಮಗೆ ಉತ್ತರವನ್ನು ತಗೊಂಡು ಬರುವಂತ ಒಂದು ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ತಗೊಂಡು ಬಂದಿದ್ದೀನಿ. ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ತುಂಬಾ ಜನ ತುಂಬಾ ಒಂದು ವಂಡರ್ಫುಲ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೇನೆ ನಾವು ಕೂಡ ನಮ್ಮ ಕ್ಲಾಸ್ಗಳಲ್ಲಿ ಇದನ್ನ ಹೇಳ್ಕೊಟ್ಟು ಎಲ್ಲರೂ ರಿಸಲ್ಟ್ ಮೇಲೆ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ಅವರ ರಿಸಲ್ಟ್ ಕೊಟ್ಟ ನಂತರ ನಾನು ನಿಮ್ ಎಲ್ಲರಿಗೂ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಒಂದು ಮಿರರ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮನ್ನ ನಾವು ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂತ ಹೇಳಿದ್ರೆ ನಾವು ತಕ್ಷಣ ಮಿರರ್ ಹತ್ರನೇ ಹೋಗಿ ನಾವು ನೋಡ್ಕೊಳ್ತೀವಿ. ನಾವು ಹೇಗೆ ಕಾಣಿಸ್ತಾ ಇದೀವಿ, ನಾವು ಚೆನ್ನಾಗಿ ಕಾಣಿಸ್ತಾ ಇದೀವಾ ಇಲ್ವಾ ಅಂತ ಹೇಳಿ ನಾವು ಪ್ರತಿಯೊಂದನ್ನು ಕನ್ನಡಿ ಮುಂದೆನೆ ಹೋಗಿ ನೋಡ್ಕೊಳ್ತೀವಿ. ನಮ್ಮ ಒಂದು ರೂಪ ಹೇಗಿರ್ಬೇಕು, ಸೌಂದರ್ಯ ಹೇಗಿರ್ಬೇಕು, ನಾವು ಎಷ್ಟು ಆರೋಗ್ಯವಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕಾ, ಪ್ರತಿಯೊಂದನ್ನು ನಾವು ಹೇಗಿದ್ದೀವಿ ಅಂತ ತೋರಿಸೋದೆ ಕನ್ನಡಿ. ಇಂಥ ಒಂದು ಕನ್ನಡಿನೇ ನಮಗೆ ಒಂದು ಮ್ಯಾನಿಫೆಸ್ಟೇಷನ್ ಆಗಿ ಒಂದು ನಮಗೆ ಟೂಲ್ ಆಗಿ ಬಂದ್ರೆ ಎಷ್ಟು ವಂಡರ್ಫುಲ್ ಆಗಿರುತ್ತೆ ಅಲ್ವಾ. ಸೊ ಇಂಥ ಒಂದು ವಂಡರ್ಫುಲ್ ಟೆಕ್ನಿಕ್ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಮಾಡಬೇಕಾದ್ರೆ ಯಾರು ಇರಬಾರ್ದು, ಹಾಗೆ ನಾವು ರೂಮಲ್ಲಿ ಒಬ್ಬರೇ ಇರಬೇಕಾಗತ್ತೆ. ಹಾಗೂ ಇಂಥ ಒಂದು ಸಮಯ ಸಂಜೆ ಒಂದು ಲೈಟ್ ಆನ್ ಆಗಿರುತ್ತಲ್ಲ ಅಂತ ಒಂದು ಸಮಯದಲ್ಲಿ ನೀವು ಈ ಟೆಕ್ನಿಕ್ ನ ಮಾಡ್ಕೋಬೇಕಾಗತ್ತೆ. ಸೊ ಇದೇ ನಿಮ್ಗೆ ರೂಲ್ಸ್ ಅಂತ ಹೇಳಿದ್ರೆ ಇಷ್ಟೇ. ನಾವು ಒಬ್ಬರೇ ಇರಬೇಕು, ಹಾಗೆ ರೂಮ್ ಅಲ್ಲಿ ಬೇರೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಇರಬಾರ್ದು. ರೂಮ್ ಅಲ್ಲಿ ಡಿಮ್ ಲೈಟ್ ಇರಬೇಕು, ಅಥವಾ ಯಾವ್ದಾದ್ರು ಕ್ಯಾಂಡಲ್ ಹಚ್ಕೊಂಡಿದ್ರೆ ಕ್ಯಾಂಡಲ್ ಹಚ್ಕೊಂಡು ಅಷ್ಟೇ ಒಂದು ಸಣ್ಣ ಕ್ಯಾಂಡಲಿನ ಬೆಳಕಿನಲ್ಲಿ ಮಾತ್ರ ನಿಮ್ಮನ್ನ ನೀವು ನೋಡ್ಕೊಳ್ಳೋಕಷ್ಟು ಕಾಣಿಸಿದ್ರು ಸಾಕು. ಸೊ ಇಷ್ಟು ಮಾತ್ರ ರೂಲ್ಸ್ ಬಿಟ್ರೆ ಬೇರೆ ಯಾವುದೇ ತರದ ರೂಲ್ಸ್ಗಳು ಇಲ್ಲಿ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಸ್ಟೆಪ್ ನಂಬರ್ 1, ರೇಖೆ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರಾ, ರೇಖೆಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗ್, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರಿ ನೋಡಿ. ಏನ್ ಮಾಡ್ಬೇಕು? ಮೊದಲು ನಾವು ಕಣ್ಣು ಮುಚ್ಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನೇನೆಲ್ಲ ಬೇಕಾಗಿದೆ, ಯಾವ ವಿಷಯದಲ್ಲಿ ನಮಗೆ ಹರ್ಡಲ್ಸ್ ಇದೆ ಅಂದ್ರೆ ಅಡೆತಡೆಗಳಿದೆ, ಲೋಪದೋಷಗಳಿದೆ, ಏನೋ ಗ್ರಹಚಾರ ಫಲ ಇದೆ, ನನಗೆ ನಿಜವಾಗ್ಲೂ ಏನೇ ಕೆಲಸ ಮಾಡಿದ್ರು ಕೈಗೂಡ್ತಾ ಇಲ್ಲ, ಎಲ್ಲಿ ಹೋಗಿ ಏನನ್ನ ಕೇಳ್ಕೊಳ್ಳಿ, ಏನನ್ನ ಬೇಡ್ಕೊಳ್ಳಪ್ಪ ನಾನು, ಈ ತರ ಎಲ್ಲ ಅನ್ಕೊಂಡಿರೋ ಅಂತವ್ರು, ತುಂಬಾ ದಿವಸಗಳಿಂದ ತಿಂಗಳಾನುಗಟ್ಲೆ ನಾವು ಒಂದು ಕೆಲಸ ನನ್ಗೆ ಆಗ್ತಾನೆ ಇಲ್ಲ ಅಂತ ಅನ್ಕೊಂಡಿರೋರು ಎಲ್ಲರೂ ನೀವು ಏನ್ ಮಾಡ್ಬೇಕು? ಕಣ್ಣು ಮುಚ್ಕೊಂಡು ಯಾವ ವಿಷಯದ ಬಗ್ಗೆ ನಿಮಗೆ ಈ ಒಂದು ನನಸು ಮಾಡ್ಕೊಳ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಮೈಂಡ್ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಬೇಕು. ಎರಡನೇದು ಏನ್ ಮಾಡ್ತೀರಿ? ನೀವು ಕನ್ನಡಿ ಮುಂದೆ ಹೋಗ್ತೀರಾ. ಕನ್ನಡಿ ಮುಂದೆ ಹೋಗ್ಬಿಟ್ಟು ನಿಮ್ಮನ್ನ ನೀವು ನೋಡ್ತಾ ಏನ್ ಹೇಳ್ಬೇಕು? ನಿಮ್ಮನ್ನ ನೀವು ನೋಡ್ಕೊಂಡು
ನೋಡ್ಕೊಳ್ಬೇಕಾದ್ರೆ ಸ್ಪಷ್ಟವಾಗಿ ನಿಮ್ಮ ಕಣ್ಣಿನಲ್ಲಿ ನೀವೇ ಇಟ್ಟು ನೋಡ್ಕೋಬೇಕಾಗಿದೆ. ಏನೇನೆಲ್ಲ ನೋಡ್ಕೋಬೇಕು ಅಂತ ಹೇಳಿದ್ರೆ, ಏನೇನೆಲ್ಲ ನಿಮ್ಮ ಮನಸ್ಸಿನ ಆಳದಲ್ಲಿರುವಂತ ನೋವು, ದುಃಖ, ಫೇಲ್ಯೂರ್ಸ್ ಅಂತ ಕರಿತೀವಿ ಅಲ್ವಾ, ಅಸಹಾಯಕತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು, ಲೈಫಲ್ಲಿ ಇರಿಟೇಷನ್ನು ಎಲ್ಲ ಆಗ್ಬಿಟ್ಟಿರುತ್ತೆ ಅಲ್ವಾ, ಫ್ರಸ್ಟ್ರೇಷನ್ನು, ಟೆನ್ಷನ್ಸು, ಪ್ರೆಷರ್ಸು, ಆಮೇಲೆ ಅನ್ಹ್ಯಾಪಿನೆಸ್ಸು, ಏನೇನೆಲ್ಲ ಇದೆ ಅಂದ್ರೆ ನಿಮಗೆ ನೀವೇ ಅಯ್ಯೋ ಏನಪ್ಪಾ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ವಲ್ಲ ಅಂತ ಯಾರೆಲ್ಲ ಅನ್ಕೊಂಡು ಜಿಗುಪ್ಸೆಯನ್ನ ಪಡ್ತಾ ಇದ್ದೀರೋ, ಅದು ಎಲ್ಲವನ್ನು ಏನ್ ಹೇಳ್ಬೇಕು, ಯೂನಿವರ್ಸ್ ನನ್ನಿಂದ ಎಲ್ಲವನ್ನು ನಾನು ಸರೆಂಡರ್ ಮಾಡ್ತಾ ಇದ್ದೀನಿ, ಎಲ್ಲದೂ ನನ್ನಿಂದ ಈಚೆ ಹೊರಟೋಯ್ತು, ಹೊರಗೆ ಹಾಕ್ತಾ ಇದ್ದೀನಿ, ನಾನೀಗ ಓಪನ್ ಅಪ್ ಆಗಿದ್ದೀನಿ, ನನ್ನ ಒಂದು ವಿಶ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ ನಾನು ಓಪನ್ ಅಪ್ ಆಗಿದ್ದೀನಿ. ಏನೇನೆಲ್ಲ ಅಸಮಾಧಾನ, ಅಸಹಾಯಕತೆ, ನನ್ನನ್ನ ನಾನು ಒಂಥರ ಯೂಸ್ಲೆಸ್ ಅಂತ ಅನ್ಕೊಂಡಿರೋದು ಏನೇನಿಲ್ಲ ಇದೆಯೋ ಎಲ್ಲದು ನಾನು ಹೊರಗಾಗ್ತಾ ಇದ್ದೀನಿ. ಕ್ಲೆನ್ಸ್ ಮಾಡಿ ನನ್ನನ್ನ ಯೂನಿವರ್ಸ್ ನನ್ನ ಕಡೆಯಿಂದ ಎಲ್ಲವನ್ನು ರಿಮೂವ್ ಮಾಡಿ ನನಗೆ ಇದು ಯಾವುದೂ ಬೇಡ ಅಂತ ಹೇಳಿ ಅನ್ಕೊಂಬಿಡಿ. ಮನಸ್ಸಿನಲ್ಲಿರೋದೆಲ್ಲ ಏನೇ ನೆಗೆಟಿವ್ ಥಾಟ್ಸ್ ಬಂದ್ರು ಅದು ಹೊರಟೋಯ್ತು, ನಾನು ಇದನ್ನ ಸರೆಂಡರ್ ಮಾಡ್ತಾ ಇದ್ದೀನಿ, ಲೆಟ್ ಗೋ ಅಂತ ಹೇಳಿ ಒಂದು 5 ನಿಮಿಷ ನಿಮ್ಮನ್ನ ನೀವು ಒಳಗಡೆ ಇರುವಂತ ನೋವು, ದುಃಖ, ಸಂಕಟ ಎಲ್ಲವನ್ನು ತೆಗೆದು ಹೊರ ಹಾಕಿ. ನಂತರ ನೀವೇನ್ ಮಾಡ್ಬೇಕು, ಸಮಾಧಾನವಾಗಿ ಕುತ್ಕೊಂಡು ಕಣ್ಣನ್ನ ಮುಚ್ಕೊಂಡು ಒಂದು ಮುದ್ರಾ ಏನಾದ್ರೂ ಗೊತ್ತಿದ್ರೆ ಅಥವಾ ಈ ಚಿನ್ ಮುದ್ರಾ ಹಾಕೊಂಡು ಕುತ್ಕೊಳ್ಳಿ. ಯಾರೆಲ್ಲ ರೇಖಿ, ಪ್ರಾಣಿಕ್ ಹೀಲಿಂಗು, ಝೀಬು ಸಿಂಬಲ್ಸ್ಗಳು ಕಲ್ತಿರೋ ಅಂಥವ್ರು, ಕ್ರಿಸ್ಟಲ್ನ ಯೂಸ್ ಮಾಡ್ತಾ ಇರೋವಂಥವ್ರು, ಏಂಜಲ್ ಥೆರಪಿ ಕಲ್ತಿರೋರು ಎಲ್ಲರೂ ಎನರ್ಜಿಯನ್ನ ಕಾಲ್ ಮಾಡ್ಕೊಂಡು ದೀರ್ಘವಾದ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ನ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮನ್ನ ನೀವು ಇಷ್ಟೊತ್ತು ಎಲ್ಲ ಹೊರಗೆ ಹಾಕಿದ್ದೀರಿ ಅಲ್ವಾ, ಕ್ಲೆನ್ಸ್ ಮಾಡ್ಕೊಂಡಿದ್ದೀರಿ ಅಲ್ವಾ, ನಿಮ್ಮನ್ನ ನೀವು ಸಮಾಧಾನವಾಗಿ ಶಾಂತಿಯುತವಾಗಿ ನಿಮ್ಮನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಈಗ ಬಂದಿದೆ ನೋಡಿ, ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಒಂದು 10 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಕೆಲವ್ರಿಗೆ ಸ್ವಲ್ಪ ಇನ್ನೂ ಸಮಾಧಾನವಾಗಿ ನೀವು ಹೋಗ್ಬೇಕಾ, ಟೇಕ್ ಯುವರ್ ಓನ್ ಟೈಮ್. ಇಲ್ಲಿ ಯಾವ ಟೈಮನ್ನ ನಾವು ನಿಮಗೆ ಕೊಟ್ಟೇ ಇಲ್ಲ. 15 ನಿಮಿಷನ 20 ನಿಮಿಷನ ನೀವು ಸಮಾಧಾನ ಮಾಡಿಕೊಂಡು ಯಾವಾಗ ನಿಮ್ಮ ಮೆಂಟಲಿ ನೀವು ರೆಡಿ ಆಗ್ತೀರಲ್ಲ ಆವಾಗ ಏನ್ ಮಾಡಿ, ವಿಷನ್ನ ಇಟ್ಕೊಂಡು ನೀವು ಕನ್ನಡಿ ಮುಂದೆ ಹೋಗಿ ನಿಮ್ಮನ್ನೇ ನೀವು ನೋಡ್ತಾ ನಿಮ್ಮ ಕಣ್ಣಿನಲ್ಲೇ ನೀವೇ ದೃಷ್ಟಿಯನ್ನು ಬಿಟ್ಟು ಹೇಳಬೇಕು, ಯಾವ ವಿಚಾರವಾಗಿ ನೀವು ಕನಸನ್ನ ನೋಡಿದ್ದೀರಿ, ಯಾವುದು ನಿಮಗೆ ದಕ್ಕಬೇಕಾಗಿದೆ ಅದನ್ನ ನೀವು ಹೇಳ್ತಾ ಹೋಗಿ. ಅಂದ್ರೆ ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ನನಗೆ ಪ್ರಮೋಷನ್ ಸಿಕ್ಕಿದೆ, ಸ್ಯಾಲರಿ ಹೈಕ್ ಆಗಿದೆ, ಯಾವ ವಿಷಯದ ಬಗ್ಗೆ ನಿಮಗೆ ಬೇಕಾಗಿತ್ತೋ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನಾನು CET ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ನೀಟ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ, ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಪ್ರತಿಯೊಂದಕ್ಕೂ ನಿಮ್ಮ ಡ್ರೀಮ್ಸ್ ಅಂಡ್ ಡಿಸೈರ್ಸ್ ಅನ್ನ, ಏಮ್ ಅನ್ನ, ಗೋಲ್ಸ್ ಅನ್ನ ರೀಚ್ ಯಾವುದೆಲ್ಲ ಮಾಡಬೇಕು ಅಂತಿದ್ದೀರೋ ಅದನ್ನ ನೀವು ಹೇಳ್ತಾ ಹೋಗಿ. ಅಂದ್ರೆ ಇದನ್ನ ಹೇಳ್ಬೇಕಾದ್ರೆ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು. ಸಿಕ್ಕಿದೆ, ದಕ್ಕಿದೆ, ಪಡ್ಕೊಂಡಿದ್ದೀನಿ ಅಂತಾನೆ ನೀವು ಇದನ್ನ ಹೇಳ್ತಾ ಹೋಗ್ಬಿಟ್ಟು ನೀವೇನ್ ಹೇಳ್ಬೇಕು, ಗ್ರಾಟಿಟ್ಯೂಡ್ನ ತಿಳಿಸ್ಬೇಕು ಯೂನಿವರ್ಸ್ಗೆ. ಧನ್ಯವಾದ, ನನಗೆ ಸಿಕ್ಕಿದೆ, ನಾನು ತುಂಬಾ ಸಂತೋಷವಾಗಿದ್ದೀನಿ, ಖುಷಿಯಿಂದ ಇದ್ದೀನಿ. ನಿಮಗೆ ಎಲ್ಲಾದ್ರೂ ಒಂದು ಒಳ್ಳೆ ಜಾಬ್ ಸಿಕ್ಕಾಗ ಎಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೋ ಆ ಒಂದು ಸಂತೋಷವನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ನಿಮ್ಮ ಮನಸ್ಸಿನ ಆಳದಿಂದ ನನಗೆ ಈಗ ಒಂದು ಮನೆ ಕಟ್ಸಿದ್ರೆ ಎಷ್ಟು ಸಂತೋಷ ಆಗುತ್ತೋ ಆ ಸಂತೋಷ ಬರಬೇಕು. ಒಂದು ಸ್ಯಾಲರಿ ಹೈಕ್ ಆದ್ರೆ ಎಷ್ಟು ಸಂತೋಷ ಆಗುತ್ತೋ, ಪ್ರತಿಯೊಂದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನನಗೆ ಸಿಕ್ಕಿದೆ ಅಂತ ಹೇಳಿ ಆ ಒಂದು ಸಂತೋಷವನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಆಮೇಲೆ ಯೂನಿವರ್ಸಿಗೆ ಧನ್ಯವಾದ ಅಂತ ಹೇಳ್ತಾ, ಹಾಗೆ ಇಷ್ಟೆಲ್ಲ ಕೊಟ್ಟಿರೋಂಥ ಯೂನಿವರ್ಸ್ಗೂ ಹಾಗೂ ಮನೆ ದೇವರು, ಇಷ್ಟ ದೇವರು, ಕುಲದೇವರು ಎಲ್ಲರಿಗೂ ನೀವು ಯಾರ್ಯಾರನ್ನ ನೀವು ತುಂಬಾ ನಂಬ್ತಿರೋ ಆ ದೇವರುಗಳಿಗೆಲ್ಲರಿಗೂ ನೀವು ಧನ್ಯವಾದವನ್ನ ಹೇಳ್ತಾ ಹೋಗಿ. ಹಾಗೆ ಇದನ್ನ ಹೇಳಿದ್ಮೇಲೆ ಲೆಟ್ ಗೋ ಅಷ್ಟೇ. ನೀವು ವಿಶ್ ಮಾಡಿದಿರಿ, ಮುಗೀತು. ಆಮೇಲೆ ನೆಮ್ಮದಿಯಾಗಿ ರಾತ್ರಿ ನಿದ್ದೆ ಮಾಡ್ಬಿಡ್ಬೇಕು. ಅಯ್ಯೋ ನಾನು ವಿಶ್ ಮಾಡಿದ್ದೀನಿ, ಏನಾಗುತ್ತೋ ಏನೋ, ಬರುತ್ತೋ ಬರಲ್ವೋ, ಈ ಟೆಕ್ನಿಕ್ ವರ್ಕ್ ಆಗಲ್ವೋ, ಇದು ಯಾವುದ್ರ ಬಗ್ಗೆನೂ ನಿಮಗೆ ಚಿಂತೆ ಬೇಡ. ನೀವು ಒಂದ್ಸತಿ ವಿಶ್ ಮಾಡಿದ್ಮೇಲೆ ಮುಗೀತು.
ಮತ್ತೆ ನೀವು ಏನ್ ಮಾಡಬೇಕು, ನೆಕ್ಸ್ಟ್ ಡೇ ಪ್ರಾರಂಭ ಆಗತ್ತೆ. ನೆಕ್ಸ್ಟ್ ಡೇನು ನೀವು ಸಂಜೆ ಟೈಮಲ್ಲೇನೆ ಮಾಡಬೇಕು, ಅಂದ್ರೆ ಲೈಟ್ ಆನ್ ಆದ ನಂತರನೇ ನೀವು ಮಾಡಬೇಕು. ಸೊ ಸೇಮ್ ಟೆಕ್ನಿಕ್, ರೂಮಲ್ಲಿ ಯಾರು ಇರಬಾರ್ದು, ಡಿಮ್ ಲೈಟ್ ಇರಬೇಕು, ಇಲ್ಲ ಕ್ಯಾಂಡಲ್ ಲೈಟ್ ಆನ್ ಮಾಡ್ಕೊಂಡಿರಿ ಅಥವಾ ಟಾರ್ಚ್ ಏನಾದ್ರೂ ಒಂದು ಇಟ್ಕೊಂಡಿರಿ ಅಷ್ಟೇ. ಏನೇನಿಲ್ಲ ಫ್ರಸ್ಟ್ರೇಷನ್ ಇದೆ, ಟೆನ್ಷನ್ಸ್ ಇದೆ, ಪ್ರೆಷರ್ಸ್ ಇದೆ, ಅದು ಎಲ್ಲವನ್ನು ಕ್ಲೆನ್ಸ್ ಹೊರಗೆ ಹಾಕಿ ಮತ್ತೆ ನೀವು ನಿನ್ನೆ ಇಟ್ಕೊಂಡಿರೋ ಅಂತ ಯಾವ ಡ್ರೀಮ್ ಇತ್ತು, ಯಾವ ಕನಸನ್ನ ನೀವು ಇಟ್ಕೊಂಡಿದ್ದೀರಿ ಅದ್ರ ಬಗ್ಗೆನೆ ಮತ್ತೆ ನೀವು ಇದನ್ನ ಹೇಳ್ತಾ ಹೋಗ್ಬೇಕು. ಹಿಂದಿನ ದಿನ ನೀವು ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ದೀರೋ ಎರಡನೇ ದಿನನೂ ಅದೇ ಆಗ್ಬೇಕು. ಇದು ಮುಗಿದ ನಂತರ ಸೇಮ್ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣನೂ ನಾರ್ಮಲ್ ಆಗೇ ಇರಿ, ಇದ್ರ ಬಗ್ಗೆ ಯೋಚನೆನೇ ಬೇಡ. ಅವತ್ತಿನ ದಿನ ಅಂದ್ರೆ 3ನೇ ದಿನನೂ ಕೂಡ ನೀವು ಸಂಜೆ ಲೈಟ್ ಆನ್ ಆದ ತಕ್ಷಣನೇ ನೀವು ನಿಮ್ಮ ರಿಚುವಲ್ ಅಂದ್ರೆ ನಿಮ್ಮ ಈ ಒಂದು ಪ್ರಾಕ್ಟೀಸ್ ನ ಮಾಡ್ಲಿಕ್ಕೆ ಬರ್ಬೇಕಾಗತ್ತೆ. ಮತ್ತೆ ನೀವು ರೂಮಿಗೆ ಬರ್ತೀರಿ, ರೂಮಲ್ಲಿ ಯಾರು ಇರೋದಿಲ್ಲ, ಹಾಗೆ ಒಂದು ಡಿಮ್ ಲೈಟ್ ಆನ್ ಮಾಡ್ಕೊಂಡಿರ್ತೀರಿ, ಇಲ್ಲ ಕ್ಯಾಂಡಲ್ ಲೈಟ್ ಅಲ್ಲಿ ಇರ್ತೀರಿ. ಹಾಗೆ ಕುತ್ಕೊಂಡು ಏನೇ ನೋಡಿ, 3ನೇ ದಿನ ಅಷ್ಟೊತ್ತಿಗೆ ನಿಮ್ ಮನಸ್ಸಿನಲ್ಲಿ ಇರೋವಂಥದ್ದು ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಖಾಲಿ ಆದಾಗ ನಿಮಗೆ ಅನ್ಸುತ್ತೆ ಇನ್ನೇನಪ್ಪ ಇದೆ ಅಂತ, ನಿಮ್ಮನ್ನ ನೀವೇ ನೋಡ್ಕೊಳ್ತಾ ಇದ್ದೀರಿ. ಎಸ್, 2ನೇ ದಿನಕ್ಕೆ ನಿಮಗೆ ಎಷ್ಟೋ ಉತ್ತರ ಬಂದಿರುತ್ತೆ, ಖಾಲಿ ಆಗಿರುತ್ತೆ. ಆದ್ರೂ ಇನ್ನು ಏನೇನೆಲ್ಲ ಇದೆಯೋ ಕ್ಲೆನ್ಸ್ ಮಾಡ್ಕೊಳ್ಳಿ, ಮತ್ತೆ ಸಮಾಧಾನವಾಗಿ ಕುತ್ಕೊಳ್ಳಿ, ಚಿನ್ಮುದ್ರ ಹಾಕೊಳ್ಳಿ, ಅಥವಾ ಯಾವ್ದಾದ್ರು ಮೊಡಾಲಿಟೀಸ್ ನಿಮಗೆ ಗೊತ್ತಿದ್ರೆ ಆ ಎನರ್ಜೀಸ್ ನ ಕಾಲ್ ಮಾಡಿ, ಆಮೇಲೆ ದೀರ್ಘವಾದ ಉಸಿರಾಟ ಆಡ್ಬಿಟ್ಟು ನಂತರ ನೀವೇನ್ ಮಾಡ್ಬೇಕು, ನಿಮ್ಮ ಕನಸನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನೇ ನೀವು ನೋಡ್ಕೊಳ್ತಾ, ನನಗೆ ಸಿಕ್ಕಿದೆ, ದಕ್ಕಿದೆ, ಎನಿ ಫೀಲ್ಡ್ ನಾನು ಹೇಳಿದ್ದೀನಿ ಆಲ್ರೆಡಿ, ಜಾಬು, ಡ್ರೀಮ್ ಜಾಬು, ಮ್ಯಾರೇಜು, ಮನೆ ಕಟ್ಸೋದು, ಕಾರ್ ತಗೊಳ್ಳೋದು, ಗೋಲ್ಡು, ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಡ್ರೀಮ್ ಮಾಡ್ಕೊಂಡು ಅದು ಸಕ್ಸಸ್ ಆಗಿದೆ, ನನಗೆ ಸಿಕ್ಕಿದೆ, ಫುಲ್ಫಿಲ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ತುಂಬಾ ಒಂದು ಗ್ರ್ಯಾಂಡ್ ಸ್ಮೈಲ್ ಅನ್ನ ಕೊಡಿ. ಸೊ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಈ ಟೆಕ್ನಿಕ್ ನ 3 days ಮಾಡಿ. 4th ಡೇ ಇಂದನೇ ನಿಮಗೇನಾಗುತ್ತೆ ಗೊತ್ತಿಲ್ಲ, ನಮ್ಮ ಒಂದು ಲಕ್ ಡೋರ್ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಆ ಪೋರ್ಟಲ್ ಯಾವ ಪೋರ್ಟಲ್ ಇರ್ಬೋದು ನಮಗ್ ಗೊತ್ತಿಲ್ಲ ಅಲ್ವಾ. ಆ ಪೋರ್ಟಲ್ ಓಪನ್ ಆದಾಗ ಏನಾಗ್ಬೋದು, 4th ಡೇನೇ ನಮ್ಗೆ ರಿಸಲ್ಟ್ ಬರ್ಬೋದು. ಅಕಾರ್ಡಿಂಗ್ ಟು ನಿಮ್ಮ ವಿಶ್ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಅಲ್ಲ, 4th ಡೇನೇ ರಿಸಲ್ಟ್ ಬರ್ಬೋದು. ಇನ್ನು ದೊಡ್ಡ ವಿಶಸ್ ಇದೆ ಅಂತ ಹೇಳಿದ್ರೆ ನಮಗೆ ರೂಟ್ ಸಿಗುತ್ತೆ, ಯಾರೋ ಪರ್ಸನ್ಗಳು ಎಂಟರ್ ಆಗ್ತಾರೆ, ಇನ್ಫಾರ್ಮೇಶನ್ ಸಿಗುತ್ತೆ, ನಮಗೆ ಒಂದು ಹೆಲ್ಪ್ ಹ್ಯಾಂಡ್ ಸಿಗುತ್ತೆ. ಈ ತರ ನಮಗೆ ಯಾವುದೋ ಒಂದು ದಾರಿಗಳು ನಮ್ಮ ವಿಶ್ಗೆ ಫುಲ್ಫಿಲ್ ಆಗ್ಲಿಕ್ಕೆ ನಮ್ಮ ಕಣ್ಣು ಮುಂದೆನೆ ಬರ್ತಾ ಹೋಗುತ್ತೆ. ನಂತರ ನಿಮಗೆ ವಾರ, ತಿಂಗಳು ನಿಮ್ಮ ವಿಶ್ ಅಕಾರ್ಡಿಂಗ್ ಟು ವಿಶ್ ನಿಮ್ದು. ಇವಾಗ ನೋಡಿ, ನಾನು ಒಂದು ಮನೆ ಕಟ್ಟಿಸ್ಬೇಕು ಅಂದ್ರೆ 3 days ಅಲ್ಲಿ ಮನೆ ಕಟ್ಸಕ್ ಆಗಲ್ಲ ಅಲ್ವಾ. ಸೊ ಅದು ಏನಾಗುತ್ತೆ, ನಿಮಗೆ 6 ತಿಂಗಳೊಳಗೆ, ವರ್ಷದೊಳಗೆ ನಿಮಗೆ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಮಿರರ್ ಟೆಕ್ನಿಕ್ ಅನ್ನುವಂಥದ್ದು ತುಂಬಾ ಒಂದು ವಂಡರ್ಫುಲ್ ಆಗಿರುವಂತ, ಬ್ಯೂಟಿಫುಲ್ ಆಗಿರುವಂತ ಟೆಕ್ನಿಕ್. ಇದನ್ನ ಮಾಡಿ ನೋಡಿ, ಈ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಇದಕ್ಕೆ ನಾವೇನು ತುಂಬಾ ಒಂದು ಖರ್ಚು ಮಾಡುವಂತದ್ದು ಏನೂ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಇರೋಂತ ಏನೇನೆಲ್ಲ ನೆಗೆಟಿವಿಟೀಸ್ ಅನ್ನ ರಿಮೂವ್ ಮಾಡಿ ಪಾಸಿಟಿವ್ ನ ನಾವು ಕೊಟ್ಟು ಮಿರರ್ ಮುಂದೆ ನಮ್ಮನ್ನೇ ನಾವು ನೋಡ್ಕೊಂಡು ಈ ಒಂದು ಮ್ಯಾನಿಫೆಸ್ಟ್ ಮಾಡುವಂಥದ್ದು ವಂಡರ್ಫುಲ್ ಆಗಿರೋ ಈ ಒಂದು ಟೆಕ್ನಿಕ್ ನ ನಿಮ್ಗೋಸ್ಕರ ತಗೊಂಡು ಬಂದಿದ್ದೀನಿ. ಹೈಪ್ ಮಾಡೋದನ್ನ ಮರಿದೇನೆ, ಶೇರ್ ಮಾಡೋದನ್ನ ಮರಿದೇನೆ ಮತ್ತೊಂದು ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಹೋಗ್ಬರಲ್ಲ. ನಮಸ್ಕಾರ.